ನೀನಂದರೆ ನನಗೆ ತುಂಬ ಇಷ್ಟ. ನಾನು ಈ ಕಾಲೇಜ್ನಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್. ನಿನ್ನನ್ನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ನೀನಂದರೆ ನಂಗೆ ತುಂಬ ಇಷ್ಟ. ನಾನು ನಿನ್ನನ್ನೇ ಮದುವೆ ಮಾಡ್ಕೋಬೇಕು ಅನ್ಕೊತಾ ಇದ್ದೀನಿ. ನೋಡಿ, ನಾನು ಕಾಲೇಜಿಗೆ ಬಂದಿರೋದು ಓದೋದಕ್ಕೆ ಅಂತ. ಸದ್ಯಕ್ಕೆ ಲವಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನನಗೆ ಅದೆಲ್ಲ ಸಂಬಂಧ ಇಲ್ಲ. ನೀನೇ ನನ್ನ ಗರ್ಲ್ ಫ್ರೆಂಡ್. ನಾಳೆಯಿಂದ ನೀನು ನನ್ನ ಜೊತೆನೇ ಸುತ್ತಾಡ್ಬೇಕು. ನಾನು ಹೇಳ್ತಿಲ್ವಾ ಲವಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಮಾಡಲ್ಲ ಅಂತ. ಇಲ್ಲ, ನೀನೇ ನನ್ನ ಗರ್ಲ್ ಫ್ರೆಂಡ್. ನಿನ್ ಮುಖ ನೋಡ್ಕೊಂಡಿದ್ಯಾ? ಓ ಕನ್ನಡಿ ಮುಖ ನೋಡ್ಕೊ ಬಾರೆ. ನಿನ್ನೆ ನಾನು ಏನು ಅನ್ಕೊಂಡ ಅದು ಹಾಗೆ ಆಗ್ಬೇಕು ಇವತ್ತು. ನಾನು ನಿನ್ನೆನೂ ನಿನ್ಗೆ ಹೇಳಿದ್ದಿದೆ, ಇವತ್ತು ಹೇಳ್ತಿರೋದಿದೆ ನಿನ್ಗೆ. ನಾನು ನಿನ್ ಜೊತೆನೆ ಮದುವೆ ಮಾಡ್ಕೊಳ್ಳೋದು. ನೀನ್ ನನ್ ತುಂಬಾ ಇಷ್ಟ. ನಾನು ನೆನ್ನೆ ಹೇಳಿದ್ದು ಅದೇ, ಇವತ್ತು ಹೇಳಿದ್ದು ಅದೇನೆ. ಇವತ್ತು ಇಷ್ಟಪಡಲ್ಲ, ನಾಳೆನೂ ಇಷ್ಟಪಡಲ್ಲ, ಯಾವತ್ತೂ ಇಷ್ಟಪಡಲ್ಲ. ನಾನು ನೆನ್ನೆನೂ ಅದೇ ಹೇಳ್ತಾ ಇರೋದು, ಇವತ್ತು ಅದೇ ಹೇಳ್ತಾ ಇರೋದು. ಹೋಗ್ ಕನ್ನಡಿ ಮುಖ ನೋಡ್ಕೊ. ಏನ್ ಚೆನ್ನಾಗಿದ್ಯಾ ಅಂತ ಡೌಲತ್ತ ನಿನ್ಗೆ? ನಾಳೆಯಿಂದ ನಿನ್ ಮುಖ ನಿನ್ ಕನ್ನಡಿಯಲ್ಲೂ ನೋಡ್ಕೊಳಕ್ ಆಗಲ್ಲ ನಿನ್ ಕೈಯಲ್ಲಿ. ಹೆಲ್ಪ್ಲೈನ್ ನಂಬರ್ 112. ಹಲೋ ಹಲೋ ಹಲೋ, ನಮ್ಮ ಕಾಲೇಜ್ ಸೀನಿಯರ್ ಒಬ್ಬ ನನ್ನ ಮೇಲೆ ಆಸಿಡ್ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ. ನಾನು ಇಲ್ಲಿ ಈಚೆ ನಿಂತಿದ್ದೀನಿ, ಕಾಲೇಜಿನ ಈಚೆ. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, ಬಂದು ದಯವಿಟ್ಟು ಬೇಗ ಬನ್ನಿ, ಪ್ಲೀಸ್ ಬೇಗ ಬನ್ನಿ, ಬೇಗ. ಹಾಂ. ಆಸಿಡ್ ಅಟ್ಯಾಕ್ ಸಂತ್ರಸ್ತೆಯರು 112 ಎಮರ್ಜೆನ್ಸಿ ಹೆಲ್ಪ್ಲೈನ್ ನಂಬರ್ 112ಗೆ ಕರೆ ಮಾಡಿದ್ದಲ್ಲಿ ಅಂತಹ ಮಹಿಳೆಯರಿಗೆ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ವ್ಯವಸ್ಥೆಯ ಜೊತೆಗೆ ಹತ್ತಿರದಲ್ಲಿರುವಂತಹ ಯಾವುದೇ ಒಂದು ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗಲಾಗುವುದು. ಅಂತಹ ಆಸ್ಪತ್ರೆಗಳು ಯಾವುದೇ ಕಾರಣಕ್ಕೂ ಕೂಡ ಚಿಕಿತ್ಸೆಯನ್ನು ನೀಡುವುದರಲ್ಲಿ ನಿರಾಕರಿಸಿದಂಥ ಸಂದರ್ಭದಲ್ಲಿ ಅಂಥವರ ಮೇಲೆ ಕಠಿಣವಾದ ಶಿಕ್ಷೆಯನ್ನ ಸರ್ಕಾರದಿಂದ ತೆಗೆದುಕೊಳ್ಳಲಾಗುವುದು. ಆಸಿಡ್ ಅಟ್ಯಾಕ್ ದಾಳಿ ಮಾಡುವವರ ಮೇಲೆ ಸೆಕ್ಷನ್ 124 BNS ನಡಿಯಲ್ಲಿ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಮುಂದುವರೆದು ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಬಹುದಾಗಿದೆ. ಆಸಿಡ್ ಅಟ್ಯಾಕ್ ಯತ್ನಿಸುವವರ ಮೇಲೆ ಸೆಕ್ಷನ್ 124 ಅಡಿ 5 ರಿಂದ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೂ ಸಂತ್ರಸ್ತರ ಚಿಕಿತ್ಸೆಗೆ ಖರ್ಚಾಗುವಂತ ಹಣವನ್ನ ಇವರ ಮೇಲೆ ಹೇರಲಾಗುವುದು.